ಗೆಸ್ಟ್ ಹೌಸ್ ಆಗಿರ್ಬೋದು, ಇದು ಈ ಒಂದು ಜಾಗದಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ಇದೇ ಜಾಗದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತ ಹೇಳಿ ಆಕೆ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಈಗ ಸ್ಥಳ ಮಹಾಜರನ್ನ ಮಾಡಲಾಗ್ತಾ ಇದೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಗಾಗಿ SIT ಆಕೆಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಈಗ ಎಲ್ಲೆಲ್ಲಿ ಆ ಥರ ತೊಂದರೆಗಳಾಗಿದೆ, ಎಲ್ಲೆಲ್ಲಿ ಆಕೆಯ ಮೇಲೆ ದೌರ್ಜನ್ಯವಾಗಿದೆ ಅಲ್ಲೆಲ್ಲ ಒಂದು ಮಹಜರನ್ನು ಮಾಡುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಕಿಡ್ನ್ಯಾಪ್ ಕೇಸ್ ಇದು. ಆಮೇಲೆ ಆ ಹೆಣ್ಣು ಮಗಳ ಮೇಲೆ ಏನಾದರೂ ದೌರ್ಜನ್ಯ ಆಗಿದ್ದರೆ, ಲೈಂಗಿಕ ದೌರ್ಜನ್ಯ ಆಗಿದ್ದರೆ ಅದು ಮತ್ತಷ್ಟು ಟ್ವಿಸ್ಟ್ಗಳಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ 376 ಅಂತಂದರೆ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಬಂದರೂ ಕೂಡ ಅರೆಸ್ಟ್ ಆಗಬೇಕಾಗತ್ತೆ. ಬನ್ನಿ, ಸುನೀಲ್ ಈಗ ನಮ್ಮೊಂದಿಗಿದ್ದಾರೆ. ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ SIT ತನಿಖೆಗಳು ಸಾಗುತ್ತೆ, ಆಮೇಲೆ ಇದು ಐ ಪ್ರೊಫೈಲ್ ಕೇಸ್ ಆದ ಸಂದರ್ಭದಲ್ಲಿ ನಂಬರ್ 1, ಆಮೇಲೆ ಇಂಥ ಕೇಸ್ಗಳು ಈ ಹಿಂದೆ ಕೂಡ ಆಗಿರುತ್ತೆ, ಇಂಥ ಕೇಸ್ಗಳೆಲ್ಲ ಆ ಸಂದರ್ಭದಲ್ಲಿ ಹೇಗೆ. ಇಲ್ಲಿ ಕಿಡ್ನ್ಯಾಪ್, ಸುನೀಲ್ ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ. ಒಂದು ಕಡೆ ಕಿಡ್ನ್ಯಾಪ್, ಒಂದು ಕಡೆ ಲೈಂಗಿಕ ದೌರ್ಜನ್ಯ. ನೋಡಿ, ಈ ಎರಡನ್ನು ನೀವು ವಿಭಿನ್ನವಾಗಿ ನೋಡೋಕ್ಕಾಗತ್ತಾ ಅಥವಾ ಎರಡನ್ನೂ ಸೇರಿಸಿ ನೋಡಬೇಕಾಗತ್ತಾ? ಯಾಕಂದರೆ ಕಿಡ್ನ್ಯಾಪ್ ಮಾಡಿರೋದೇ ಯಾವ ಕಾರಣಕ್ಕಾಗಿ, ಹೆಂಗೆ ನಡೆಯುತ್ತೆ ಈ ತನಿಖೆಗಳು ಸುನೀಲ್? ಎಸ್ ಜಯಪ್ರಕಾಶ್, ಇದೆಲ್ಲದರ ಜೊತೆಗೆ ನೀವು ಹೇಳಿರೋ ಬರ್ತಾ ಇರುವಂಥದ್ದು ಓಕೆ, ಒಂದು ಕಡೆ HD ಕುಮಾರಸ್ವಾಮಿ ಅವರು ತಾಜ್ ವೆಸ್ಟ್ ಎಂಡ್ ಹತ್ರ ಇದ್ದಾರೆ ಅಂತ ಹೇಳಲಾಗಿತ್ತು. ಅಲ್ಲಿಗೆ ಅಮಿತ್ ಶಾ ಬರ್ತಾರೆ ಅಂತ ಅಲ್ಲಿ ಅವರು ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ಇವತ್ತು ಇದು ಕೋಇನ್ಸಿಡೆನ್ಸ್ ಅಂತಾನು ಹೇಳ್ಬೋದು, ಆದರೆ ಕರ್ನಾಟಕಕ್ಕೆ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಅವರ ರ್ಯಾಲಿ ಇದೆ, ಅವರ ಸಮಾವೇಶಗಳಿದೆ, ಚುನಾವಣಾ ವಿಷಯವಾಗಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು. ತಾಜ್ ವೆಸ್ಟ್ ಎಂಡ್ ನಲ್ಲಿ ಕೇಂದ್ರ ಗೃಹ ಸಚಿವರು ವಾಸ್ತವ್ಯ ಹೂಡಿದ್ದಾರೆ. ಇದೇ ಹೋಟೆಲ್ನಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡ ವಾಸ್ತವ್ಯ ಇದ್ದಾರೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಧ್ಯಾಹ್ನದಿಂದನೂ ಅಲ್ಲೇ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ಅಮಿತ್ ಶಾ ಅವರು ತಾಜ್ ವೆಸ್ಟ್ ಎಂಡ್ಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈಗ ತಾನೇ ತಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನು ಮುಗಿಸ್ಕೊಂಡು ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ, ತಾಜ್ ವೆಸ್ಟ್ ಎಂಡ್ಗೆ ಆಗಮಿಸಿದ್ದಾರೆ ಅಮಿತ್ ಶಾ. ಸೊ ಈ ಹೋಟೆಲ್ನಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಮಧ್ಯಾಹ್ನದಿಂದನೂ ಕೂಡ ತಂಗಿದ್ದಾರೆ. ಹಾಗಾದರೆ ಪ್ರಶ್ನೆ ಹೇಳ್ತಾ ಇರ್ತಕ್ಕಂಥದ್ದು, ಏನಾದರೂ ಪ್ರಭಾವ ಬೀರತ್ತಾ ಗೊತ್ತಿಲ್ಲ ನಮಗೆ. ಇದೆಲ್ಲ ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೊಬ್ಯಾಬಿಲಿಟೀಸ್, ಗೊತ್ತಿಲ್ಲ. ಸಾಧ್ಯತೆಗಳು ಏನು ಆಗಬಹುದು, ರಾಜಕಾರಣದಲ್ಲಿ ಏನು ಆಗಬಹುದು. ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, HD ರೇವಣ್ಣ ಅವರ ಬಂಧನ ಆಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಅವರನ್ನ ಹೆಚ್ಚಿನ ವಿಚಾರಣೆಗಾಗಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಅವರ ಮೆಡಿಕಲ್ ಚೆಕಪ್ ಆಗಬೇಕು, ಆನಂತರ ಜಡ್ಜ್ ಮುಂದೆ ನಾಳೆ ಸಂಜೆ ಹಾಜರುಪಡಿಸ್ತಾರೆ. ಮತ್ತೊಂದು ಕಡೆ ನಿವಾಸಗಳ ಮೇಲೆ, ಅವರ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ನಿವಾಸಗಳ ಮೇಲೆ SIT ಮಹಜರನ್ನ ಮಾಡಿದೆ ಮತ್ತು ಅಲ್ಲಿ ಸಾಕ್ಷ್ಯ ಸಂಗ್ರಹವನ್ನು ಮಾಡ್ಕೊಂಡು ಬಂದಿದೆ ಟು ಸ್ಟ್ರೆಂಥನ್ ದ ಕೇಸ್. ಈಗ ತಾಜ್ ವೆಸ್ಟ್ ಎಂಡ್ ಹತ್ರ ಅಮಿತ್ ಶಾ ವಾಸ್ತವ್ಯ ಹೂಡಿದ್ದಾರೆ, ಅಲ್ಲಿ ಬಂದಿದ್ದಾರೆ ಅವರು. ಮತ್ತೊಂದು ರಾಜಕೀಯ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, HD ಕುಮಾರಸ್ವಾಮಿ ಅವರು ಮಧ್ಯಾಹ್ನದಿಂದಲೂ ಅಲ್ಲೇ ಇದ್ದಾರೆ. ಅವ್ರನ್ನ ಅನೇಕ ನಾಯಕರುಗಳು ಬಂದು ಮಾತನಾಡಿಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಇದು ಏನಾದ್ರೂ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತಾ? ಯಾಕೆ ವೀಕ್ಷಕರೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಇಡೀ ಘಟನೆ ನಡೆದಿದ್ದೇನೆ ಚುನಾವಣೆಗಳ ಹಿನ್ನೆಲೆಯಲ್ಲಿ. ಇದು ಯಾವುದೋ ಒಂದು ಸಾಮಾನ್ಯ ಸಂದರ್ಭದಲ್ಲಿ ನಡೀಲಿಲ್ಲ, ಬದಲಾಗಿ ಚುನಾವಣೆಗಳ ಸಂದರ್ಭದಲ್ಲಿ ಈ ಇಡೀ ಘಟನೆ ನಡೆಯಿತು. ಸೊ ಹಾಗಾಗಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ. ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಅತಿ ಮಹತ್ವದ ಘಟನೆ ಇವತ್ತು ನಡೆದಿರ್ತಕ್ಕಂಥದ್ದು HD ರೇವಣ್ಣ ಅವರ ಬಂಧನ. ಅದು ದೇವೇಗೌಡರ ಮನೆಯಲ್ಲಿ, ಪದ್ಮನಾಭನಗರದ ದೇವೇಗೌಡರ ಮನೆಯಿಂದ HD ರೇವಣ್ಣ ಅವ್ರನ್ನ ಕರ್ಕೊಂಡು ಬರಲಾಯಿತು. ಸೊ ಅಲ್ಲಿ ದೇವೇಗೌಡರು ಪ್ರೊಟೆಕ್ಟ್ ಮಾಡಲಿಲ್ಲ ಅನ್ನೋ ಒಂದು ಭಾವನೆ ಜನರಿಗೆ ಮೂಡುವಂತೆ ಅವರ ಮನೆಯಿಂದ HD ರೇವಣ್ಣ ಅವ್ರನ್ನ ಕರ್ಕೊಂಡು ಬರಲಾಯಿತು. ಈಗ ಅಮಿತ್ ಶಾ ತಾಜ್ ವೆಸ್ಟ್ ಎಂಡ್ಗೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸೊ ಅಲ್ಲೇನಾಗತ್ತೆ, ಹಾಗಾದ್ರೆ ಏನಾದರೂ ಬದಲಾವಣೆ ಆಗತ್ತಾ ಅಥವಾ ಏನಾದರೂ ಮಾತುಕತೆಗಳಾಗತ್ತಾ, ರಾಜಕೀಯವಾಗಿ ಏನಾದರೂ ಸಂಚಲನ ಉಂಟಾಗತ್ತಾ? ಈ ಎಲ್ಲ ಪ್ರಶ್ನೆಗಳು ಇದ್ವು. ಆದರೆ ಬಹಿರಂಗವಾಗಿ ನಾವು ನೋಡಿದ್ರೆ HD ಕುಮಾರಸ್ವಾಮಿ ಆಗಲಿ ಅಥವಾ ಖುದ್ದಾಗಿ ಅಮಿತ್ ಶಾ ಅವರಾಗಲಿ, ಇವ್ರು ಯಾರೂ ಕೂಡ ಯಾವುದೇ ಒಂದು ಪ್ರೋತ್ಸಾಹವನ್ನು ಕೂಡ ರೇವಣ್ಣ ಅವರಿಗಾಗಲಿ ಪ್ರಜ್ವಲ್ ರೇವಣ್ಣ ಅವರಿಗಾಗಲಿ ಕೊಟ್ಟಿಲ್ಲ.
ಅಥವಾ ಈ ಕೇಸ್ ವಿಚಾರದಲ್ಲಿ ಕಾನೂನು ಏನ್ ಕ್ರಮ ಕೈಗೊಳ್ಳುತ್ತಾ ಅದು ಕೈಗೊಳ್ಳಲೇಬೇಕು ಅಂತ ಹೇಳಿದ್ರು. ಮತ್ತೆ ಇದಕ್ಕೂ ಮುಂದುವರೆದು ಅಮಿತ್ ಶಾ ತಮ್ಮ ಭಾಷಣಗಳಲ್ಲಿ ರಾಜ್ಯ ಸರ್ಕಾರ ಯಾಕಿನ್ನೂ ಕ್ರಮ ಕೈಗೊಂಡಿಲ್ಲ, ಪ್ರಜ್ವಲ್ ರೇವಣ್ಣ ಮೇಲೆ ಯಾಕಿನ್ನೂ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಎತ್ತಿದ್ರು. ರೇವಣ್ಣಗೆ SIT ಡ್ರಿಲ್ ಅಪ್ಡೇಟ್ ಚಿಕ್ಕ ಬ್ರೇಕ್ನ ನಂತರ.